ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇಡೀ ದೇಶದಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಒಂದು ದರ, ನಮ್ಮ ರಾಜ್ಯದಲ್ಲಿ ಮಾತ್ರ ಬೇರೆಯದ್ದೇ ದರ ಇದೆ. ನಮ್ಮಲ್ಲಿ ಕನಿಷ್ಠ 10 ರೂಪಾಯಿ, ಗರಿಷ್ಠ 90 ರೂಪಾಯಿ ತನಕ ಇದೆ. ಬೇರೆ ರಾಜ್ಯದಲ್ಲಿ ಗರಿಷ್ಠ 60 ರೂಪಾಯಿ ಮಾತ್ರ ಇದೆ. ಸರ್ಕಾರ ಹಗಲು ದರೋಡೆಗೆ ಇಳಿದು ಬಿಟ್ಟಿದೆ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ರಾಜ್ಯ ಸರ್ಕಾರವೇ ದರ ಏರಿಕೆಗೆ ಒತ್ತಡ ಹೇರಿದೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಇವಾಗ ಅಂತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಳಗ್ಗೆ ತಾನೇ ಸೆಂಟ್ರಲ್ ಮಿನಿಸ್ಟರ್ ಅವರ ತಂದೆ ಕುಮಾರಸ್ವಾಮಿ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಈಗ ರಾಜ್ಯದ ಜನರಿಗೆ ಎಲ್ಲ ರಾಜಕಾರಣಿಗಳು ಮಂಕು ಬುದ್ಧಿ ಎರಚೋ ಪ್ರಯತ್ನವನ್ನ ಮಾಡ್ತಾರೋ ಅಂತ ಕಾಣಿಸ್ತದೆ. ಕಾರಣ ಇಷ್ಟೇ, ಇವ್ರು ನೋಡಿದ್ರೆ ಕೇಂದ್ರದವ್ರ ಜವಾಬ್ದಾರಿ ಅಲ್ಲ ಅಂತಾರೆ, ರಾಜ್ಯದವ್ರು ನೋಡಿದ್ರೆ ಕೇಂದ್ರ ಸರ್ಕಾರವೇ ಜವಾಬ್ದಾರಿ ಹೊತ್ಕೋಬೇಕು, ಯಾಕಂದ್ರೆ ಅವ್ರ ಕಡೆಯಿಂದಲೇ ಬರುವಂತಹ ನಿರ್ದೇಶನ ಅಂತಾರೆ. ಅಲ್ಟಿಮೇಟ್ ಆಗಿ ಯಾರು ಮಾಡೋದು ಇವನ್ನ? ಜನರಿಗೆ ಹಿಂಗೆ ಯಾಮರ್ಸೋದು. ಈಗ ಇವರು ವಾದ ಏನು ಗೊತ್ತಾ, ಕೇಂದ್ರ ಸರ್ಕಾರವೇ ಜಾಸ್ತಿ ಮಾಡುತ್ತೆ ಅನ್ನೋದಾದ್ರೆ ದೇಶದಲ್ಲಿ ಎಲ್ಲೆಲ್ಲಿ ಮೆಟ್ರೋಗಳಿದಾವೆ ಎಲ್ಲ ಕಡೆ ದರ ಏರಿಕೆ ಆಗಬೇಕಿತ್ತಲ್ವಾ, ನಮ್ಮ ರಾಜ್ಯದಲ್ಲೇ ಯಾಕಿದೆ ಅಂತ ಇವರು ಪ್ರಶ್ನೆ ಮಾಡ್ತಾರೆ. ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಒಂದು ಕಡೆ ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಜೊತೆಯಲ್ಲಿ ಇವತ್ತು ಬೆಂಗಳೂರು. ಒಂದು ಸಣ್ಣದಾಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ. ಬೆಂಗಳೂರಿನಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫೇರ್ ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿದೆ ಅದ್ರ ಪ್ರಕಾರವಾಗಿ ಮಾತನಾಡೋದಾದರೆ ಮಿನಿಮಮ್ ಫೇರ್ ಬಂದು 10 ರೂಪಾಯಿ, ಮ್ಯಾಕ್ಸಿಮಮ್ ಫೇರು 90 ರೂಪಾಯಿ. ಅಂದರೆ ಆ ಒಂದು ಮ್ಯಾಕ್ಸಿಮಮ್ ಬೆಸ್ಟ್ ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮೆಟ್ರೋ ಸರ್ವಿಸಸ್ ಲೈನಿಂಗ್ ಏನಾಗಿದೆ 45ರಿಂದ 50 ಕಿಲೋಮೀಟ್ರು ಟ್ರಾವೆಲ್ ಆಗ್ಬೋದು ನೀವು. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ವಿಚ್ ದೇ ಹ್ಯಾವ್ ಕವರ್ಡ್. ಇನ್ನು ಡೆಲ್ಲಿ ವಿಚಾರಕ್ಕೆ ಬಂದರೆ ಅಫ್ಕೋರ್ಸ್ ಮಿನಿಮಮ್ ಫೇರ್ ಎಲ್ಲ ಕಡೆ 10 ರೂಪಾಯಿ ಇದೆ. ಮ್ಯಾಕ್ಸಿಮಮ್ ಫೇರ್ ಬಂದು ಎಲ್ಲ ರಾಜ್ಯಗಳಲ್ಲೂ ಡೆಲ್ಲಿ ತಗೊಳ್ಳಿ, ಚೆನ್ನೈ ತಗೊಳ್ಳಿ, ಹೈದರಾಬಾದ್ ತಗೊಳ್ಳಿ, ಮುಂಬೈ ತಗೊಳ್ಳಿ 60 ರೂಪಾಯಿ ಇದೆ. ಮೆಟ್ರೋ ಚಾಲಕರಿಗೆ ಒಂದು ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ